ದಾವಣಗೆರೆ ಬೈ ಎಲೆಕ್ಷನ್ ಬೆನ್ನಲ್ಲಿ ಕಾಂಗ್ರೆಸ್ ಕಟ್ಟಾಟ ಜಾಸ್ತಿ. ಪಕ್ಷ ವಿರೋಧಿ ಚಟುವಟಿಕೆ ಸಹಿಸಿಕೊಳ್ಳದ ಹೈಕಮಾಂಡು ಅಲ್ಪಸಂಖ್ಯಾತರ ನಾಯಕರು ಸಾಲ್ ದಂಡ ಅಂತೆ. ನಜೀರ್ ಅಹಮದ್ ವಜಾ ಬೆನ್ನಲ್ಲಿ MLC ಅಬ್ದುಲ್ ಜಬ್ಬಾರ್ನ ಪಾಕಿಸ್ತಾನದ ಗೆಟ್ ಪಾಸ್ ಗೌ ಅಂದ್ಬಿಟ್ಟಿದಾರಂತೆ. ಎಲ್ಲ ನಡೆಯೋವಾಗ ನಡೆಯುತ್ತೆ, ಆಮೇಲೆ ಇನ್ನೊಂದು ಸರೋಗಿಂದ ಯಾವಾಗ ಟೈಮ್ ಬಂದಾಗ ಅವ್ರ ಕಾಲಿಗೆ ಬೀಳ್ಕತ್ತೀರಿ ಎಲ್ಲರೂ ಒಬ್ಬರ ಮೇಲೆ ಏನೇನೋ ಮಾಡ್ಕೊಳ್ಳಿ. ಈ ಮಧ್ಯೆ ನಜೀರ್ ಅಹಮದ್ ಮನೆಗೆ ಹೋಗಿ ಡೋಂಟ್ ವರಿಪಾ ನಾವೆಲ್ಲ ಇದೀವಿ ಸುಮ್ಮನೆ ನೀನು ಜೊತೆಗೆ ಅಂದಿದ್ದಾರೆ ಆಯಿತಾ. ಆಮೇಲೆ ಏನಾಗುತ್ತೋ ಗೊತ್ತಿಲ್ಲ. CMನೂ ಭೇಟಿ ಮಾಡಿದ್ದಾರೆ ಅವರು. ಮುಸ್ಲಿಮ್ನ ನಿವಾಸಕ್ಕೆ ಮುಸ್ಲಿಂ ನಾಯಕರೆಲ್ಲ ಭೇಟಿ ಕೊಟ್ಟಿದ್ದಾರೆ. ಯಾರು ಅಬ್ದುಲ್ ಜಬ್ಬಾರ್ನ ಅಮಾನತು ಮಾಡಿದ ಮೇಲೆ ಯಾರ್ಯಾರ ಒಂದಷ್ಟು ಜನ ಹೋಗಿದ್ದಾರೆ. ಆಯ್ತು ಅದೇನೋ ಮಾಡ್ಕೊಳ್ಳಿಪ್ಪ, ನಿಮ್ಮ ವ್ಯವಹಾರ. ನಿಮ್ಮವರು ವೋಟರ್ಸು, ನಿಮ್ಮ ಪಕ್ಕಾ ವೋಟರ್ಸು, ನಿಮಗೇನು ತಾನೇ ಅವ್ರು ಹುಟ್ಟಿರೋ ವೋಟರ್ಸು, ನೀವೇ ಸಾಲ್ವ್ ಮಾಡ್ಕೊಳ್ಳಿ. ಬೇರೆಯವ್ರಿಗೇನು ಸಂಬಂಧ? ಅದು ಸಂಬಂಧ ಇಲ್ಲ, ಏನು ಸಂಬಂಧ ಇಲ್ಲ. ಯಾವುದಾರ ಒಂದು ಲೆಟರ್ನಲ್ಲಿ ಅಂಥದ್ದು ಏನಾದ್ರು ಬಂದರೆ ಅದಕ್ಕೆ ನಾನು ಸರಿಯಾದಂಥ ಉತ್ತರ ಕೊಡ್ತೀನಿ. ಅದಕ್ಕೆ ಬರೋ ತನಕ ನಾನು ಸ್ವಲ್ಪ ಕಾಯ್ತೀನಿ. ನನ್ನ ಪಕ್ಷದಿಂದ ಬರಲಿ ಲೆಟ್ರ್ ಬಂದ ಮೇಲೆ ನಾನು ಕಾದು ಅದಕ್ಕೇನು ತಕ್ಕಂತೆ ಉತ್ತರ ಕೊಡ್ತೀನಿ. ಬರೀ ನಾನು 3 ಸರ್ತಿ DC ಪ್ರೆಸಿಡೆಂಟ್ ಅಲ್ಲ, ಯೂತ್ ಕಾಂಗ್ರೆಸ್ NSV ಮೂವ್ಮೆಂಟಿಂದ ಇಲ್ಲಿ ತನಕ ಬಂದಿರೋದು ನನಗೆ ಬರೀ ಹಂಗೆ ಬಂದಿಲ್ಲ. ಈಗ ನನಗೆ ಜವಾಬ್ದಾರಿ ಏನೇನು ಕೊಟ್ಟರು ಪಕ್ಷದ ವತಿಯಿಂದ, ನಾನು ಎಲ್ಲೋ ಮೋಜು ಮಸ್ತಿ ಮಾಡೋಕ್ಕೆ ಕೇರಳಕ್ಕೆ ಹೋಗಲಿಲ್ಲ. ನನಗೆ ಜವಾಬ್ದಾರಿ ಸ್ಟಾರ್ ಕ್ಯಾಂಪೇನ್ ಆಗಿಬಿಟ್ಟು ಕೇರಳ ಜವಾಬ್ದಾರಿ ಕೊಟ್ಟಿದ್ರು. ಅದು 8 ಡಿಸ್ಟಿಕ್ ಕೊಟ್ಟಿದ್ರು. 8 ಡಿಸ್ಟಿಕ್. ಈಗ ನಸೀರ್ ಅಹಮದ್ ಮನೆಗೆ ಬೆಳಗ್ಗೆ ಹೋಗಿದೆ. ಅವರೇನೋ ಭಾಳ ತುಂಬ ಬೇಜಾರಲ್ಲಿದ್ದಾರೆ ಅಂತ ಗೊತ್ತಾಯಿತು. ರಾಜಣ್ಣ ಹೇಳಿದ್ದಾರೆ ಇವೆಲ್ಲ ಸಿದ್ದರಾಮಯ್ಯನವ್ರ ಕಡೆ ಅವ್ರ ಮೇಲೆ ನಡೀತಿರೋದು. ಜಮೀರ್ ಹೇಳಿದ್ದು ಸರಿ ಇದೆ. ಆಟ ಆಡಕ್ಕೆ ಹೋಗಿದ್ದ, ತಮಾಷೆ ಮಾಡಕ್ಕೆ ಹೋಗಿದ್ದ, ಮೋಜು ಮಸ್ತಿ ಮಾಡಕ್ಕೆ ಹೋಗಿದ್ದ. ಏನೇನು ಕಟ್ಟಿದ್ದೀರಿ? ನಾನು ಸ್ಟಾರ್ ಕ್ಯಾಂಪೇನರು, ಕರೆಕ್ಟ್. ಬಟ್ ಕೆಲವು ಸರಿ ಸ್ಟಾರ್ಗಳು ಫಾಲ್ ಆಗುತ್ತಿವೆ. ಫಾಲಿಂಗ್ ಸ್ಟಾರ್ ಅಂತ ಕೇಳಿಲ್ವಾ? ಆಗಸದಿಂದ ಬೀಳತ್ತುವಂತೆ ಅಂತ. ಆ್ಯಕ್ಚುಲಿ ಸ್ಟಾರ್ ಬೀಳಲ್ಲ, ಅದು ಬೇರೆ ವಿಚಾರ. ಮೀಟಿಯರ್ ಇದು ಬಂದು ಬೀಳೋದನ್ನೇ ನಾವು ಹಂಗೆ ಅನ್ಕೋತೀವಿ ಅಷ್ಟೇ. ಬಟ್ ಏನು ಮಾಡೋಕ್ಕಾಗತ್ತೆ? ರೈಸಿಂಗ್ ಸ್ಟಾರ್, ಫಾಲಿಂಗ್ ಸ್ಟಾರ್ ಅಂತೆಲ್ಲ ಇದೆಯಪ್ಪ ಇಂಗ್ಲೀಷಲ್ಲಿ. ಅದರಂತೆ. ಹಾಂ, ಆದರೆ ಅದಕ್ಕೆ ಪೂರಕವಾಗಿ ಒಂದು ಆಡಿಯೋ ವಿಡಿಯೋ ಏನೋ ಇದೆಯಂತೆ ಸರ್, ಅದಕ್ಕೆ ಇವ್ರ ತಲೆದಂಡ ಆಗುತ್ತಾ ಅನ್ನೋ ಪ್ರಶ್ನೆನೂ ಮೂಡ್ತಾ ಇದೆ ಸರ್. ಇರ್ಬೋದು ಆಡಿಯೋ ವಿಡಿಯೋ ತಲೆದಂಡ ಎಲ್ಲ. ಬಟ್ ದ ಸ್ಪೀಡ್ ವಿತ್ ವಿಚ್ ಈ ಶಿಸ್ತಿನ ಕ್ರಮಗಳನ್ನು ತೆಗೆದುಕೊಳ್ತಿರೋದು ನೋಡಿದ್ರೆ ಕಾಂಗ್ರೆಸ್ಸಲ್ಲಿ ಒಂದು ಸೆಟ್ ಪ್ಲಾನ್ ಇದ್ದಂಗಿದೆ ಅದಕ್ಕೆ ಯಾರದ್ದು. ಇಂಥ 106 ಘಟನೆಗಳನ್ನು ನಾನು ಕಾಂಗ್ರೆಸ್ಸಲ್ಲಿ ನೋಡ್ಬಿಟ್ಟಿದ್ದೀನಿ ಪಕ್ಷ ವಿರೋಧಿ ಎನ್ನಿಸ್ಕೊಳ್ಳೋಕ್ಕೆ. ಆಗ ತಗೊಂಡ ಕ್ರಮ ಎಷ್ಟು ನಾನು ನೋಡಿದ್ದೀನಿ. ಆಗ ಯಾವ ಕ್ರಮನೂ ಯಾರ ಮೇಲೂ ತೊಗೊಂಡಿಲ್ಲ, ಬರೀ ಉಡಾಫೆ ಹೊಡ್ಕೊಂಡು ಕಾಲ ಕಳೆದಿದ್ದಾರೆ. ಎಕ್ಸ್ಕ್ಯೂಸ್ ಕೊಟ್ಟಿದ್ದೆ ಸರಿ ಇದ್ದದೆ. ಹಾಗಾಗಿ ಐ ಹ್ಯಾವ್ ನೋ ಡೌಟ್ ಅಬೌಟ್ ದಿಸ್. ಸಂಬಡಿ ಈಸ್ ಇಂಟ್ರೆಸ್ಟೆಡ್. ಯಾರಿಗೋ ಮೆಸೇಜ್ ಕಳ್ಸಕ್ಕೆ ಟ್ರೈ ಮಾಡ್ತಿದ್ದಾರೆ, ಯಾರನ್ನು ವೈಯಕ್ತಿಕವಾಗಿ ದ್ವೇಷಿಸ್ತಾ ಇದ್ದಾರೆ, ಯಾರೋ ತನ್ನ ಅಧಿಕಾರವನ್ನು ಪವರ್ನ ತೋರಿಸುವ ಹಂಬಲದಲ್ಲಿದ್ದಾರೆ. ಅದರ ಪರಿಣಾಮ ಇವೆಲ್ಲ ಇಷ್ಟು ಸ್ಪೀಡಲ್ಲಿ ನಡೀತಿದೆ. ನಡೆಯೋದು ಬಿಡೋದು ಅವ್ರ ಇಷ್ಟ, ಅವ್ರು ಏನಾದ್ರು ಮಾಡ್ಕೊಳ್ಳಿ. ಓಕೆ, ಆ ಸ್ಪೀಡ್ ಅಷ್ಟೇ. ಎಸ್.